ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಮತ್ತೆ ಆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಇಂದ ಮಿನಿಮಲ್ ಪಾಲಿನಾಮಿಯಲ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಅಪ್ಲೈ ಮಾಡಿಕೊಂಡು ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಏನು ಯೂಸ್ ಮಾಡ್ತೀವಿ? ಸಿಂಪಲ್, ಡಿಟರ್ಮಿನೆಂಟ್ ಆಫ್ a minus lambda I will be equal to 0. ಸರಿನಾ? ಸೊ ಇವಾಗ ಲ್ಯಾಂಬ್ಡಾ ಇಂಟು ಐ ಅಂತ ಅಂದ್ರೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ? ಡಯಾಗ್ನಲ್ ಎಲಿಮೆಂಟ್ಸ್ ಗಳೆಲ್ಲ 1 ಇರ್ತವೆ, ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು 0 ಆಗಿರುತ್ತೆ. ಸೊ ಇದನ್ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಈಗ ಲ್ಯಾಂಬ್ಡಾ ಏನಾಗ್ತಾ ಇದೆ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಈಗ ನಾನೇನಾದ್ರೂ ಲ್ಯಾಂಬ್ಡಾನ ಈ ಒಂದು ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಲ್ಯಾಂಬ್ಡಾ ಇಂಟು 1 ವಿಲ್ ಬಿ 1 ಲ್ಯಾಂಬ್ಡಾ. 1 ಲ್ಯಾಂಬ್ಡಾನ ನಾನು ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಅಂತ ಬರೀಬಹುದು. ನೆಕ್ಸ್ಟ್ ಲ್ಯಾಂಬ್ಡಾ ಇಂಟು 0 ವಿಲ್ ಬಿ 0. 0 ಜೊತೆ ನೀವು ಏನೇ ಮಲ್ಟಿಪ್ಲೈ ಮಾಡ್ರಿ, ಡಿವೈಡ್ ಮಾಡ್ರಿ, 0ನೇ ಆಗ್ತಲ್ವಾ? ಸೊ ಇವಾಗ 0 ಆಯ್ತು. ನೆಕ್ಸ್ಟ್ 1 ಇಂಟು ಲ್ಯಾಂಬ್ಡಾ ಏನಾಗುತ್ತೆ? ಲ್ಯಾಂಬ್ಡಾ ಆಗುತ್ತೆ. 1 ಇಂಟು ಲ್ಯಾಂಬ್ಡಾ ಏನಾಗುತ್ತೆ? ಲ್ಯಾಂಬ್ಡಾ ಆಗುತ್ತೆ. ಸೊ ಈಗ ನನಗೆ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ಗೊತ್ತು. ಎ ವ್ಯಾಲ್ಯೂ ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದ್ಸಲಿ ಬಿ ಸಿ ಅಂತ ಎಲ್ಲ ಕೊಟ್ಟಿರ್ತಾರೆ, ಕನ್ಫ್ಯೂಷನ್ ಆಗಬೇಡ್ರಿ. ಅದೇನ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದನ್ನೇ ಇಲ್ಲಿಗೆ ಬರೀಬೇಕಷ್ಟೇ, ಸರಿನಾ? ಸೊ ಈಗ ಡಿಟರ್ಮಿನೆಂಟ್ ಒಳಗಡೆ ಸಿಂಪಲ್ ಟೆಕ್ನಿಕ್ ಅಂತಂದ್ರೆ ಫಸ್ಟ್ ಎ ಮ್ಯಾಟ್ರಿಕ್ಸ್ ಏನಿದೆ ಅದನ್ನು ಅದ್ರ ವ್ಯಾಲ್ಯೂಗಳನ್ನ ಬರೀರಿ. -2 3 -1 -6 7 -2 -9 9 ಮತ್ತೆ -2. ಸೊ ಈಗ ನೋಡಿ ಮೈನಸ್ ಲ್ಯಾಂಬ್ಡಾ ಇಂಟು ಐ. ಸೊ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಲ್ಯಾಂಬ್ಡಾ ಇದಾವೆ, ಇನ್ನು ಉಳಿದಿರೋದೆಲ್ಲ 0 ಇದೆ. ಸೊ ಸಿಂಪಲ್ ಟ್ರಿಕ್ ಏನ್ ಗೊತ್ತಾ? ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ. ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಇರ್ತಾವಲ್ಲ, ಸೊ ಅಲ್ಲೆಲ್ಲ ಮೈನಸ್ ಲ್ಯಾಂಬ್ಡಾನ ಮಾಡಿದ್ರೆ ಎ ಮೈನಸ್ ಲ್ಯಾಂಬ್ಡಾ ಐ ವ್ಯಾಲ್ಯೂ ಬರ್ದಂಗಾಯ್ತು, ಸರಿನಾ? ಸಿಂಪಲ್ ಟ್ರಿಕ್ ಏನು? ಫಸ್ಟ್ ಎ ಅನ್ನ ಬರಿಬೇಕು, ಡಯಾಗ್ನಲ್ ಎಲಿಮೆಂಟ್ಸ್ ಗಳಿಗೆ ಮೈನಸ್ ಲ್ಯಾಂಬ್ಡಾನ ಬರೀರಿ. ಸೊ ಎ ಮೈನಸ್ ಲ್ಯಾಂಬ್ಡಾ ಐ ಆದಂಗ ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಇದನ್ನ ಸಾಲ್ವ್ ಮಾಡಬೇಕು. 2 × 2 ಆಗಿದ್ದಿದ್ರೆ ಈಸಿಯಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ವಿ. ಬಟ್ ಇಲ್ಲೇನಾಗುತ್ತೆ? ತುಂಬಾ ಲೆಂತಿ ಪ್ರೋಸೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಾರ್ಮುಲಾನ ಯೂಸ್ ಮಾಡೋಣ. ಫಾರ್ಮುಲಾ ಏನು? ಲ್ಯಾಂಬ್ಡಾ ಕ್ಯೂಬ್. ಯಾಕೆ ಲ್ಯಾಂಬ್ಡಾ ಕ್ಯೂಬ್ ಅನ್ನ ಯೂಸ್ ಮಾಡಿದೆ? ಸಿಂಪಲ್, ಇಲ್ಲಿ 3 × 3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಲ್ಯಾಂಬ್ಡಾ ಕ್ಯೂಬ್ ಅನ್ನ ಯೂಸ್ ಮಾಡಬೇಕು. ಸೊ ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ಸ್, ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ಸ್ ಇಂಟು ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ sum of the diagonal minus, sum of the diagonal minus into lambda minus determinant of a will be equal to 0. ಸೊ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನ್ಸ್ಬೋದು, ಬಟ್ ನೀವು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಹೋದಾಗ ನಿಮಗೆ ಬಯಟ್ ಆದಂಗ ಆಗುತ್ತೆ. ಏನು ಫಾರ್ಮುಲಾ? ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮ್ ಆಫ್ ದಿ ಡಯಾಗ್ನಲ್ ಎಲಿಮೆಂಟ್ಸ್. ಲ್ಯಾಂಬ್ಡಾ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸೊ ಲ್ಯಾಂಬ್ಡಾ ಕ್ಯೂಬ್ ಅಂತಾನೆ ಬರ್ಕೊಂತೀನಿ. ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ ಈ ಮ್ಯಾಟ್ರಿಕ್ಸ್ ಅವ್ರು ಕೊಟ್ಟಿದ್ದಾರಲ್ಲ, ಸೊ ಅದ್ರಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುದು? -2 7 -2. ಸಮ್ ಅಂತಂದ್ರೆ ಆಡ್ ಮಾಡ್ರಿ. ಸೊ -2 + 7 ನೆಕ್ಸ್ಟ್ ಪ್ಲಸ್ -2. ಸೊ ಇವಾಗ ಏನಂತೆ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -2 -2 ಏನಾಗುತ್ತೆ? -4 + 7 ವ್ಯಾಲ್ಯೂ ಏನಾಯ್ತು? -4 + 7 ಅಂತಂದ್ರೆ 3. ಸೊ ಇವಾಗ ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಇಸ್ 3 ಇಂಟು ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಸಮ್ ಆಫ್ ಡಯಾಗ್ನಲ್ ಮೈನಸ್. ಸೊ ಡಯಾಗ್ನಲ್ ಮೈನಸ್ ಅನ್ನ ಕಂಡುಹಿಡಿಯೋದು ನೀಟಾಗಿ ನೋಡ್ಕೋಬೇಕು. ಸೊ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? -2. ಸೊ ಈಗ ಅದರ ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅನ್ನ ಬಿಟ್ಬಿಡ್ರಿ. ಸೊ ಎಂಟೈರ್ ಕಾಲಮ್ ಅನ್ನ ಬಿಟ್ರೆ ಏನೇನು ಉಳಿತು? 7 9 -2 -2. ಸೊ ಅದನ್ನ ಡಿಟರ್ಮಿನೆಂಟ್ ಒಳಗಡೆ ಹಾಕೊಳ್ಳಿ. 7 9 -2 -2 ಪ್ಲಸ್ ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟಿಗೆ ಹೋಗ್ಬೇಕು. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ, ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ ಏನು ಉಳಿಯುತ್ತೆ? -2 -9 -1 -2 -1 -9 -1 -2. ಸಾರಿ, ಇಲ್ಲಿ 2 ಬರಬೇಕು, -2 ಇಲ್ಲಿ. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ -2 ಇದೆ. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ ಏನು ಉಳಿಯುತ್ತೆ? -2 -6 3 ಮತ್ತೆ 7 -2 -6 3 ಮತ್ತೆ 7. ಸೊ 2 × 2 ಇದ್ರೆ ಏನ್ ಮಾಡ್ತೀರಾ? ಈಸಿಯಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿತೀರಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 7 ಇಂಟು -2 ಏನಾಗುತ್ತೆ? -14 ಆಗುತ್ತೆ. -2 ಇಂಟು 9 ಏನಾಗುತ್ತೆ? -18 ಪ್ಲಸ್ -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 2s are 4 ಮೈನಸ್ -1 ಇಂಟು -9 ಮೈನಸ್ ಇಂಟು ಮೈನಸ್ ಪ್ಲಸ್ 9 1s are 9 ಪ್ಲಸ್ -2 ಇಂಟು 7 ಏನಾಗುತ್ತೆ? -14 ಮೈನಸ್ 3 ಇಂಟು -6 ಏನಾಗುತ್ತೆ? -18 ಆಗುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಬನ್ನಿ.
ಮೈನಸ್ 14 ಮೈನಸ್ ಇಂಟು ಮೈನಸ್ ಪ್ಲಸ್ 18 ಪ್ಲಸ್ 4 ಮೈನಸ್ 9 ಅಂತಂದ್ರೆ ಮೈನಸ್ 5 ಆಗುತ್ತೆ. ಸೊ ಮೈನಸ್ 5 ಪ್ಲಸ್ ಮೈನಸ್ 14 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 18. ಮೈನಸ್ 14 ಪ್ಲಸ್ 18 ಅನ್ನ ನಾವೇನಂತ ಬರಿಬಹುದು, ಪ್ಲಸ್ 4 ಅಂತ ಬರಿಬಹುದಾ ಅಲ್ವಾ. ಸೊ ಇವಾಗ ಮೈನಸ್ 14 ಪ್ಲಸ್ 18 ಏನಾಗುತ್ತೆ, ಪ್ಲಸ್ 4 ಆಗುತ್ತೆ. ಸೊ 4 ಪ್ಲಸ್ ಈ ಒಂದು 4 ನೆಕ್ಸ್ಟ್ ಈ ಮೈನಸ್ 5 ಉಳ್ಕೊಂತು. 4 ಪ್ಲಸ್ 4 is 8 ಮೈನಸ್ 5 ಅಂತಂದ್ರೆ ಎಷ್ಟಾಯ್ತು 3. ಸರಿನಾ. ಸೊ ಇವಾಗ ಸಮ್ ಆಫ್ ದಿ ಡಯಾಗ್ನಲ್ ಮೈನಸ್ ಇಸ್ 3 ಇಂಟು ಲ್ಯಾಂಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಬೇಕಾದ್ರೆ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಅದನ್ನ ಹೇಳ್ಕೊಡ್ತೀನಿ ನೋಡಿ. ಇವಾಗ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಕೇವಲ ಮೊದಲನೇ ರೋ ಅನ್ನ ಮಾತ್ರ ರೆಫರೆನ್ಸ್ ಆಗಿ ತಗೋಬೇಕು. ಏನು, ಮೊದಲನೇ ರೋ ಅನ್ನ ಮಾತ್ರ ರೆಫರೆನ್ಸ್ ಆಗಿ ತಗೋಬೇಕು. ಮೊದಲನೇ ಎಲಿಮೆಂಟ್ ಯಾವುದು, ಮೊದಲನೇ ರೋ ಅಲ್ಲಿ ಮೈನಸ್ 2. ಸೊ ಈಗ ಏನ್ ಮಾಡಿ ಅಂತಂದ್ರೆ ಈ ಮೈನಸ್ 2 ಇದೆಯಲ್ಲ ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ಬಿಡ್ರಿ. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ ಏನ್ ಉಳ್ಕೊಳ್ಳುತ್ತೆ, 7 9 ಮೈನಸ್ 2 ಮೈನಸ್ 2 7 9 ಮೈನಸ್ 2 ಮೈನಸ್ 2. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ಲಸ್ ಇರಬೇಕಿತ್ತು, ಇಲ್ಲಿ ಮೈನಸ್ 2 ಇರೋದ್ರಿಂದ ಮೈನಸ್ 2 ಅಂತ ಆಗಿದೆ. ನೆಕ್ಸ್ಟ್ ಮೈನಸ್ ಅನ್ನ ಬರ್ಕೋಬೇಕು. ಸರಿನಾ, ಸೈನ್ ಗಳು ಚೇಂಜ್ ಆಗ್ಕೂಡ್ದು. ಸ್ಟಾರ್ಟಿಂಗ್ ಪ್ಲಸ್ ಇರಬೇಕು, ನೆಕ್ಸ್ಟ್ ಮೈನಸ್ ಇರಬೇಕು. ಇಲ್ಲಿ ಮೈನಸ್ 6 ಇದೆ. ಸೊ ಮೈನಸ್ 6 ಮಾಡಿದಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಇಲ್ಲಿ 6 ಉಳ್ಕೊಳುತ್ತೆ. ಸರಿನಾ, ಪ್ಲಸ್ 6 ಏನಕ್ಕಾಯ್ತು, ಮೈನಸ್ ಇಂಟು ಮೈನಸ್ ಆಯ್ತು. ಪ್ಲಸ್ ಮೈನಸ್ ಆಲ್ಟರ್ನೇಟಿವ್ ಹೋಗ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಮಾರ್ಕ್ಸ್ ಹೋಗ್ತವೆ. ಸೊ ಇವಾಗ 6 ಆಯ್ತಾ, ಅದರ ರೋ ಆ ಕಾಲಮ್ ಅನ್ನ ಬಿಟ್ರೆ ಏನ್ ಉಳ್ಕೊಳುತ್ತೆ, 3 9 ಮೈನಸ್ 1 ಮೈನಸ್ 2 ಉಳ್ಕೊಂತು. ನೆಕ್ಸ್ಟ್ ಪ್ಲಸ್ ಮೈನಸ್ ಮತ್ತೆ ಪ್ಲಸ್ ಬರುತ್ತೆ. ಸರಿನಾ, ಯಾವ್ದು ವ್ಯಾಲ್ಯೂ ಇರೋದು, ಮೈನಸ್ 9 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಮೈನಸ್ 9 ಅದರ ರೋ ಆ ಕಾಲಮ್ ಅನ್ನ ಬಿಟ್ರೆ 3 7 ಮೈನಸ್ 1 ಮೈನಸ್ 2 ಉಳಿತು. 3 7 ಮೈನಸ್ 1 ಮೈನಸ್ 2 ವ್ಯಾಲ್ಯೂನ ಕಂಡುಹಿಡಿಯಿರಿ. ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಮೈನಸ್ 2 ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಿತೀರಾ, 7 ಇಂಟು ಮೈನಸ್ 2 ಏನಾಯ್ತು, ಮೈನಸ್ 14 ಮೈನಸ್ 2 ಇಂಟು 9 ಏನಾಯ್ತು, ಮೈನಸ್ 18 ಪ್ಲಸ್ 6 ಇಂಟು 3 ಇಂಟು ಮೈನಸ್ 2 ಮೈನಸ್ 6 ಆಗುತ್ತೆ. ಮೈನಸ್ 1 ಇಂಟು 9 ಏನಾಗುತ್ತೆ, ಮೈನಸ್ 9 ಆಗುತ್ತೆ. ಮೈನಸ್ 9 ಇಂಟು 3 ಇಂಟು ಮೈನಸ್ 2 ಏನಾಗುತ್ತೆ, ಮೈನಸ್ 6 ಮೈನಸ್ 1 ಇಂಟು 7 ಏನಾಗುತ್ತೆ, ಮೈನಸ್ 7 ಆಗುತ್ತೆ. ಸರಿನಾ, ಪ್ಲಸ್ ಮೈನಸ್ ಗಳು ಹುಷಾರಾಗಿ ಹಾಕೊಳ್ಳಿ. ಮೈನಸ್ 2 ಮೈನಸ್ 14 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 18 ಪ್ಲಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 9 ಮೈನಸ್ 9 ಮೈನಸ್ 6 ಮೈನಸ್ ಇಂಟು ಮೈನಸ್ ಪ್ಲಸ್ 7. ಸೊ ಇವಾಗ ಮೈನಸ್ 2 ಹಂಗೆ ಉಳ್ಕೊಳ್ಳಿ. ಮೈನಸ್ 14 ಪ್ಲಸ್ 18 ಏನಾಗುತ್ತೆ, ಪ್ಲಸ್ 4 ಆಗುತ್ತೆ. ಪ್ಲಸ್ 6 ಇಂಟು ಮೈನಸ್ 6 ಪ್ಲಸ್ 9 ಏನಾಗುತ್ತೆ, ಪ್ಲಸ್ 3 ಆಗುತ್ತೆ. ಮೈನಸ್ 9 ಮೈನಸ್ 6 ಪ್ಲಸ್ 7 ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯ್ತು, ಮೈನಸ್ 2 ಇಂಟು 4 ಮೈನಸ್ 8 ಪ್ಲಸ್ 6 3 18 ಮೈನಸ್ 9 1 9. 18 ಮೈನಸ್ 9 ಅಂತಂದ್ರೆ 9 ಆಗುತ್ತೆ. ಸೊ ಮೈನಸ್ 8 ಪ್ಲಸ್ 9 ವ್ಯಾಲ್ಯೂ ಎಷ್ಟಾಯ್ತು, ಪ್ಲಸ್ 1. ಸರಿನಾ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 1 ವಿಚ್ ವಿಲ್ ಬಿ ಈಕ್ವಲ್ ಟು 0. ಈಗ ನಾನು ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೇನೆ ನನಗೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಸಿಗೋದು. ಸೊ ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ವೆರಿ ಸಿಂಪಲ್. ನೋಡಿ, ಇಲ್ಲಿ ಲ್ಯಾಂಡಾ ಕ್ಯೂಬ್ ಇದೆ. ಸೊ ಇದನ್ನ ಸಾಲ್ವ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನ್ಕೋಬಹುದು. ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನೋಡಿ. ನಾನು ಯಾವ ಒಂದು ವ್ಯಾಲ್ಯೂ ಅನ್ನ ಈ ಲ್ಯಾಂಡಾ ಜಾಗಕ್ಕೆ ಪ್ಲೇಸ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಗುತ್ತೆ. ಯಾಕೆ, ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅನ್ನ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಇದೆ ಅಲ್ವಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ 0 ಬರೋ ರೀತಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ತಗೋಬೇಕು. ಯಾವ್ದು ತಗೋಬಹುದು, 1 ಅನ್ನ ತಗೊಂಡು ನೋಡೋಣ. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೇ ಹೋಗ್ಬೇಕು. ಲ್ಯಾಂಡಾ ಇಸ್ ಈಕ್ವಲ್ ಟು 1. ಸೊ ಇವಾಗ ಲ್ಯಾಂಡಾ 1 ಅಂತ ತಗೊಂಡ್ರೆ 1 ಪವರ್ 3 ಏನಾಗುತ್ತೆ, 1 ಆಗುತ್ತೆ. ಮೈನಸ್ 3 ಇಂಟು 1 ಸ್ಕ್ವೇರ್ ಏನಾಗುತ್ತೆ, 3 ಆಗುತ್ತೆ. ಪ್ಲಸ್ 3 ಇಂಟು 1 ವಿಲ್ ಬಿ 3 ಮೈನಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ 0 ಆಗುತ್ತೆ. ಸೊ ಇವಾಗ ಲ್ಯಾಂಡಾ ವ್ಯಾಲ್ಯೂ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು, ಎಷ್ಟು 1 ಅಂತ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಇಲ್ಲಿ ಸಿಂಪಲ್ ಆ 1 ಅನ್ನ ಇಲ್ಲಿ ಬರಿಬೇಕು. ಈಗ ಈ ಈಕ್ವೇಶನ್ ನಲ್ಲಿ ಇರುವಂತಹ ಕೋಎಫಿಷಿಯಂಟ್ ಗಳನ್ನ ಬರೀರಿ. ಲ್ಯಾಂಡಾ ಪವರ್ 3 ಪಕ್ಕದಲ್ಲಿ ಏನಿದೆ, ಏನಿಲ್ಲ ಅಂತಂದ್ರೆ 1. ನೆಕ್ಸ್ಟ್ ಲ್ಯಾಂಡಾ ಸ್ಕ್ವೇರ್ ಪಕ್ಕದಲ್ಲಿ ಏನಿದೆ, ಮೈನಸ್ 3 ಇದೆ, ಮೈನಸ್ 3. ಲ್ಯಾಂಡಾ ಪಕ್ಕದಲ್ಲಿ ಏನಿದೆ, ಪ್ಲಸ್ 3 ಇದೆ, ಇಲ್ಲಿ ಮೈನಸ್ 1 ಇದೆ. ಸೊ ಈ ರೀತಿ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಈ ಮೊದಲನೇದು ಇದೆಯಲ್ಲ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಮೊದಲನೇ ಕೋಎಫಿಷಿಯಂಟ್ ಆಸ್ ಇಟ್ ಈಸ್. ಈಗ ಮಲ್ಟಿಪ್ಲೈ ಮಾಡೋದಕ್ಕೆ ಶುರು ಮಾಡಿ. 1 ಇಂಟು 1 ಏನಾಗುತ್ತೆ, 1 ಮೈನಸ್ 3 ಪ್ಲಸ್ 1 ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 2 ಆಗುತ್ತೆ. ಈಗ 1 ಇಂಟು ಮೈನಸ್ 2 ಮಾಡಬೇಕು. 1 ಇಂಟು ಮೈನಸ್ 2 ಏನಾಯಿತು, ಮೈನಸ್ 2 ಪ್ಲಸ್ 3 ಮೈನಸ್ 2 ಏನಾಗುತ್ತೆ, 1 ಆಗಿ ಉಳ್ಕೊಳ್ಳುತ್ತೆ. 1 ಇಂಟು 1 ಏನಾಯಿತು, 1
-1 +1 ಕ್ಯಾನ್ಸಲ್ ಆಗಿ 0. ಲಾಸ್ಟ್ ಅಲ್ಲಿ 0 ಬಂತು ಅಂದ್ರೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ. ಏನ್ ಮಾಡಿದ್ವಿ ಇಲ್ಲಿ ಫಸ್ಟ್ ಈ 1 ಅನ್ನ ಇಲ್ಲಿ ಬರ್ದ್ವಿ, ಕೋಎಫಿಷಿಯಂಟ್ ಗಳು ಪಕ್ಕದಲ್ಲಿ ಏನಿದ್ದು ಅವನ್ ಬರ್ಕೊಂಡ್ವಿ, ಮೊದಲನೇ ಕೋಎಫಿಷಿಯಂಟ್ ಆಸ್ ಇಟ್ ಈಸ್ ಬರ್ಕೊಂಡು ಮಲ್ಟಿಪ್ಲೈ ಮಾಡಿದ್ವಿ. ಆ ವ್ಯಾಲ್ಯೂ ಇಲ್ಲಿ ಇಟ್ವಿ, -3 + 1 -2 ಆಯ್ತು. ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡಬೇಕು, ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಟ್ಟು ಕೊನೆಗೆ 0 ಬಂದ್ರೆ ಕರೆಕ್ಟ್ ಇದೆ ಅಂತ. ಸೊ ಈಗ ನಾನು ಈಕ್ವೇಶನ್ ಏನಂತ ಬರೀಬಹುದು, ಸಿಂಪಲ್ ನೋಡಿ ಇಲ್ಲಿ ಲ್ಯಾಂಡಾ, ಈ ಲ್ಯಾಂಡಾ ಈಸ್ ಈಕ್ವಲ್ ಟು 1 ಇದೆ. ಸೊ 1 ಅನ್ನ ನಾನು ಈ ಕಡೆ ತರ್ತೀನಿ, ಸೊ ಈ ಕಡೆ ತಂದ್ರೆ ಏನಾಗುತ್ತೆ -1 ಆಗುತ್ತೆ. ಸೊ ಇದು 1, ನಾನು ಸಿಂಪ್ಲಿಫೈ ಮಾಡ್ತಾ ಇರೋದು ಈಕ್ವೇಶನ್ ಅನ್ನ. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ 1 ಇದೆ ಅಲ್ವಾ, ಸೊ ಲ್ಯಾಂಡಾ ಸ್ಕ್ವೇರ್, ಸೊ ಇದು ಕೋಎಫಿಷಿಯಂಟ್ 1 ಆದಂಗೆ. ನೆಕ್ಸ್ಟ್ -2 ಇದೆ, ಸೊ -2 ಲ್ಯಾಂಡಾ. ನೆಕ್ಸ್ಟ್ ಇಲ್ಲಿ 1 ಇದೆ, ಸೊ +1, ಇಷ್ಟೇ ಸಿಂಪಲ್. ಸೊ ಏನ್ ಮಾಡಿದ್ವಿ, ಕಾಂಪ್ಲೆಕ್ಸ್ ಆಗಿದ್ದಂಥದ್ದನ್ನ ಈಸಿಯಾಗಿ ಮಾಡ್ಕೊಂಡ್ವಿ. ಸೊ ಈಗ ಇದನ್ನ ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಯಾವ ರೀತಿ, ಲ್ಯಾಂಡಾ -1 ಲ್ಯಾಂಡಾ ಸ್ಕ್ವೇರ್ -2 ಲ್ಯಾಂಡಾ +1. ಸೊ ಇದನ್ನ ನಾನು ಯಾವ ರೀತಿ ಬರಿಬಹುದು ಅಂತಂದ್ರೆ ಲ್ಯಾಂಡಾ -1 ಹೋಲ್ ಸ್ಕ್ವೇರ್ ಈ ಫಾರ್ಮೆಟ್ ಅಲ್ಲಿ ಬರಿಬಹುದು, ಸರಿನಾ. ಸೊ ಇವಾಗ ಲ್ಯಾಂಡಾ -1 ಹೋಲ್ ಸ್ಕ್ವೇರ್ ಅನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ a - b ಹೋಲ್ ಸ್ಕ್ವೇರ್ ಇದ್ದಂಗೆ a² + b² -2ab ಅಲ್ವಾ. ಸೊ ಅದೇ ಫಾರ್ಮುಲಾ. ಇದನ್ನ ನಾನು ಇವಾಗ ಯಾವ ರೀತಿ ಸಿಂಪ್ಲಿಫೈಡ್ ಮಾಡಿ ಬರಿಬಹುದು, ಲ್ಯಾಂಡಾ -1/3 ಅಂತ ಬರಿಬಹುದು. ಈಗ ನನಗೆ ಸಿಕ್ಕಿರೋದೇನು, ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್. ಇನ್ನು ಮಿನಿಮಮ್ ಪಾಲಿನಾಮಿಯಲ್ ನನಗೆ ಸಿಕ್ಕಿಲ್ಲ. ಸೊ ಈ ಮಿನಿಮಮ್ ಪಾಲಿನಾಮಿಯಲ್ ಅನ್ನ ಕಂಡುಹಿಡಿಯೋಣ. ಫೈಂಡ್ ಮಿನಿಮಮ್ ಪಾಲಿನಾಮಿಯಲ್. ಸೊ ಮಿನಿಮಮ್ ಪಾಲಿನಾಮಿಯಲ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ a - i ಅನ್ನ ಕಂಡುಹಿಡ್ಕೋಬೇಕು. ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಐ ಅಂತ ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ -1 ಅನ್ನ ಮಾಡ್ತಾ ಬನ್ನಿ. -2 -1 -6 -9 ಹಾಗೆ ಉಳ್ಕೊಳ್ಳುತ್ತೆ. 3 ಎರಡನೇ ಡಯಾಗ್ನಲ್ ಎಲಿಮೆಂಟ್ ಏನಿರೋದು 7, ಸೊ 7 -1 ಅನ್ನ ಮಾಡಬೇಕು, 9 ಹಂಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ -1 -2 -2 -1 ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ -1 ಅನ್ನ ಮಾಡ್ಬೇಕಷ್ಟೇ. ಯಾಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಕೇವಲ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ 1 ಇರ್ತವೆ. ಅವಾಗಲೇ ನಾನು ಡಿಸ್ಕಸ್ ಮಾಡಿದ್ನಲ್ಲ ಇಲ್ಲಿ ಅದೇ ಫಾರ್ಮೆಟ್. ಸೊ ವ್ಯಾಲ್ಯೂ ಏನಾಗುತ್ತೆ, -2 -1 ಏನಾಯ್ತು, -3 ಆಯ್ತು. 3 -1 ಹಂಗೆ ಉಳ್ಕೊಳ್ಳುತ್ತೆ. -6 7 -1 ಅಂದ್ರೆ 6 -2 ಹಂಗೆ ಉಳ್ಕೊಳ್ಳುತ್ತೆ. -9 +9 -2 -1 ಏನಾಯ್ತು, -3. ಸೊ ಇದು 0 ಗೆ ಈಕ್ವಲ್ ಆಯ್ತಾ, ಇಲ್ಲ 0 ಗೆ ಈಕ್ವಲ್ ಆಗಲಿಲ್ಲ. ಅದೇ ನಾವೇನಾದ್ರೂ a - i ಹೋಲ್ ಸ್ಕ್ವೇರ್ ಅನ್ನ ನೋಡಿದ್ರೆ ಅಂದ್ರೆ a - i ಇಂಟು a - i ಅನ್ನ ಮಾಡಿದ್ರೆ ನನಗೆ ವ್ಯಾಲ್ಯೂ 0 ಆಗಿ ಬಂದೇ ಬರುತ್ತೆ. ನಾನು ಇವಾಗ ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ದೊಡ್ಡದಾಗುತ್ತೆ, ಪ್ರಾಬ್ಲಮ್ ಲೆಂತಿ ಆಗುತ್ತೆ ವಿಡಿಯೋ, ಸೊ ನಿಮಗೆ ನೋಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿ, a - i ಸ್ಕ್ವೇರ್ ಅಂತ ಅಂದ್ರೇನು, a - i ಇಂಟು a - i ಅನ್ನ ಮಾಡಿ ವ್ಯಾಲ್ಯೂ 0 ಬರುತ್ತೆ. ಸೊ ಈಗ ನನಗೆ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ 0 ಮಾಡೋದಕ್ಕೆ ಮಿನಿಮಮ್ ಪವರ್ ಎಷ್ಟು ಬೇಕಾಗಿದ್ದು 2. ಸೊ 2 ಪವರ್ ಇದ್ರೆ ನನಗೆ ಸಾಕು, ನಾನು ಈ ಮ್ಯಾಟ್ರಿಕ್ಸ್ ಅನ್ನ 0 ಮಾಡಬಹುದು. ಸೊ ಅದಕ್ಕೋಸ್ಕರ ಏನಂತ ಬರೀತೀವಿ, ದಿ ಮಿನಿಮಮ್ ಪವರ್ ಇಸ್ ಈಕ್ವಲ್ ಟು 2. ಮಿನಿಮಮ್ ಪವರ್ 2 ಆಗಿದೆ ಅಂತಂದ್ರೆ ನಾನು ಇಲ್ಲಿ ಏನಂತ ಬರಿಬೇಕು, ಮಿನಿಮಮ್ ಪಾಲಿನಾಮಿಯಲ್ ಲ್ಯಾಂಡಾ -1 ಸ್ಕ್ವೇರ್ ಅಂತ ಬರಿಬೇಕು, ಲ್ಯಾಂಡಾ -1 ಸ್ಕ್ವೇರ್. ಸೊ m of lambda ಅಂತ ತೊಳಿ which will be equal to this is the final minimum polynomial. ಮಿನಿಮಮ್ ಪಾಲಿನಾಮಿಯಲ್ ಅಂತ ಅಂದ್ರೆ ಏನು, ಮಿನಿಮಮ್ ಪವರ್ ಎಷ್ಟು ಬೇಕಾಗುತ್ತೆ ನನ್ನ ಮ್ಯಾಟ್ರಿಕ್ಸ್ ಅನ್ನು 0 ಮಾಡೋದಕ್ಕೆ. 2 ಅಂತ ಕೊಟ್ಟಿರೋದ್ರಿಂದ ಲ್ಯಾಂಡಾ -1/3 ನನಗೇನಿರೋದು ಪಾಲಿನಾಮಿಯಲ್ ಇರೋದು, ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್. ಮಿನಿಮಮ್ ಪಾಲಿನಾಮಿಯಲ್ ಮ್ಯಾಟ್ರಿಕ್ಸ್ ಅನ್ನು 0 ಮಾಡೋದಕ್ಕೆ ಎಷ್ಟು ಬೇಕು, 2 ಸಾಕು. ಸೊ ಅದಕ್ಕೋಸ್ಕರ ಲ್ಯಾಂಡಾ -1 ಹೋಲ್ ಸ್ಕ್ವೇರ್. ಸೊ ಇಲ್ಲಿಗೆ ನಿಲ್ಸಿದ್ರೆ ಸಾಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.